ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್ ವ್ಲಾಗ್. ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ವಿಡಿಯೋ. ಹಾಗಾಗಿ ನಾನು ಇಂಟ್ರೊಡಕ್ಷನಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಫಸ್ಟೊಂದು ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಅದು ಕಾರಣಾಂತರಗಳಿಂದ ಯೂಟ್ಯೂಬ್ ಚಾನಲನ್ನು ಸ್ಟಾಪ್ ಮಾಡಿದೆ. ಏನು ರೀಸನು, ಏನು ಎತ್ತ, ಏನಕ್ಕೆ ನಾನು ಸ್ಟಾಪ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ನನ್ನ ಇಂಟ್ರೊಡಕ್ಷನ್ನ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಆ ವೀಡಿಯೋಸ್ಗಳೆಲ್ಲ ನಾನು ಮುಂಬರುವ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಫ್ರೆಂಡ್ಸ್, ನನ್ನ ಹೆಸರು ಬಂದು ಪ್ರೀತಿ ಗಿರೀಶ್ ಅಂತ ಹೇಳಿ. ನನ್ನ ಹೆಸರು ಪ್ರೀತಿನೇ, ಮ್ಯಾರೇಜ್ ಆದಮೇಲೆ ಗಿರೀಶ್ನ ಆ್ಯಡ್ ಮಾಡ್ಕೊಂಡಿರೋದು. ಹಸ್ಬೆಂಡ್ ನೇಮ್ ಹೆಸರು ಗಿರೀಶ್. ನನ್ನ ಹಸ್ಬೆಂಡು ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ರ್ ಏಜೆನ್ಸಿ ಮಾಡ್ತಿದ್ದಾರೆ. ಅಂದರೆ ಪ್ರೈವೇಟ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ರ್ ನಡೆಸ್ತಾ ಇರೋದು. ನಮ್ಮದು 2 ಶಾಪ್ ಇದೆ. ಒಂದು ಹಸ್ಬೆಂಡ್ ನೋಡ್ಕೊತಾರೆ, ಒಂದು ನಾನು ನೋಡ್ಕೊತೀನಿ. ಸೊ ಫ್ರೀ ಟೈಮಲ್ಲಿ ಈ ಕೆಲಸ, ಟೈಲರಿಂಗ್ ಕೆಲಸನೂ ಮಾಡ್ಕೊತೀನಿ. ಯಾಕೆಂದರೆ ಸುಮ್ಮನೆ ಕೂರೋದೇನಕ್ಕೆ ಫ್ರೀ ಟೈಮಲ್ಲಿ ಅಂತ ಹೇಳಿ ಟೈಲರಿಂಗ್ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಸೊ ಅದರದ್ದು ಹುಕ್ ಹಾಕಬೇಕಿತ್ತು. ಸೊ ಹಾಕ್ಬಿಡೋಣ ಅಂತ ಹೇಳಿ ಹಾಗೆ ನಾನು ಇಂಟ್ರೊಡಕ್ಷನ್ನು ಕೊಟ್ಕೊಂಡು ನನ್ನ ಕೆಲಸನೂ ಆಗುತ್ತೆ. ಈಗ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂದರೆ 20 ಮಿನಿಟ್ಸ್ ಟೈಮ್ ಬೇಕು ನನಗೆ. ಯಾಕಂದರೆ ಒನ್ ಟೈಮಲ್ಲೇ ನಾನು ವಿಡಿಯೋಸ್ ಮಾಡೋಕ್ಕಾಗಲ್ಲ, ರೀಟೇಕ್ ತೊಗೊತಾನೆ ಇರ್ತೀನಲ್ವ. ಸೊ ಹಾಗಾಗಿ ಟೈಮ್ ಆಗುತ್ತೆ ಅಂತ ಹೇಳಿ ಜೊತೆಗೆ ಇದನ್ನು ಮುಗಿಸ್ಕೊತಾ ಇದ್ದೀನಿ. ಬ್ಯಾಚರ್ ಏನೂ ಮಾಡ್ಕೋಬೇಡಿ ಯಾರೂ. ಸೊ ನನ್ನ ಹೆಸರು ಬಂದು ಪ್ರೀತಿ ಗಿರೀಶ್ ಅಂತ ಹೇಳಿ. ನನಗೆ 2 ಮಕ್ಕಳು. ಮಗ ಬಂದು 5.5 ಇಯರ್ ರಜ್ವಿಕ್ ಅಂತ, ಮಗಳು ಬಂದು 3 ಇಯರ್ಸ್ ಗುಣವಿ ಅಂತ ಹೇಳಿ. ಅವ್ರದ್ದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಅವ್ರದ್ದು ವೀಡಿಯೋಸ್ಗಳೆಲ್ಲ ಹಾಕ್ತೀನಲ್ವ, ಹಾಗೆ ನೋಡ್ತಾ ಇರಿ. ಅವರು ತರಲೆಗಳೆಲ್ಲ ಹಾಕ್ತಾ ಇರ್ತೀನಿ. ಹಾಗೆ ನಾನು ಮುಂಬರುವ ಕಂಟೆಂಟ್ಗಳಲ್ಲಿ ಯಾವ್ಯಾವ ವೀಡಿಯೋಸ್ಗಳೆಲ್ಲ ಹಾಕ್ತೀನಿ ಅಂದರೆ ಈ ಟೈಲರಿಂಗ್ ವರ್ಕ್ ಆಗಿರ್ಬೋದು, ಹಾಗೆ ನಾವು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಿರ್ಬೋದು, ಯಾವುದು ವೀಡಿಯೋಸ್ ಆಗುತ್ತೆ. ಆಲ್ಮೋಸ್ಟ್ ನಾನು ಕ್ರೋಶಾ ಕುಚ್ಚಾಗಲಿ, ಬ್ಲೌಸ್ ವರ್ಕ್ ಆಗಲಿ, ಎಂಬ್ರಾಯ್ಡರಿ ವರ್ಕ್ ಮಾಡಲ್ಲ, ಸ್ಟೋನ್ ವರ್ಕ್ ಎಲ್ಲ ಮಾಡ್ತೀನಿ. ಸೊ ಅದ್ರ ಡಿಸೈನ್ಸ್ಗಳಾಗಲಿ, ಕ್ರೋಶಾ ಕುಚ್ಚುಗಳಾಗಲಿ, ಎಲ್ಲ ವೀಡಿಯೋಸ್ಗಳು ನಾನು ಆಲ್ಟರ್ನೇಟಾಗಿ ವೀಡಿಯೋಸ್ಗಳು ಹಾಕೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಆಲ್ಟರ್ನೇಟಾಗಿ ವೀಡಿಯೋಸ್ಗಳು ಹಾಕಲಿಕ್ಕೆ. ಬೇಜಾರು ಮಾಡ್ಕೋಬೇಡಿ, ಆವಾಗ ಅಂದರೆ ಆಲ್ಟರ್ನೇಟಾಗಿ ಹಾಕೋಕ್ಕಾಗಲ್ಲ. ಸೊ ನನಗೆ ಯಾವಾಗ ಫ್ರೀ ಆಗ್ತೀನಿ ಆವಾಗ ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಿರ್ತೀನಿ, ಹಾಕ್ತಾಯಿರ್ತೀನಿ ಆದಷ್ಟು. ಆದಷ್ಟು ನಿಮ್ಮ ಸಪೋರ್ಟ್ ಇಲ್ಲದೇ ನಾವು ಯಾವ ವೀಡಿಯೋಸ್ಗಳು ನ್ಯೂ ಯೂಟ್ಯೂಬರ್ಸ್ಗೆ ಆದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಬ್ಲೌಸ್ದು ಕಟ್ಟಿಂಗ್ ಅಂದರೆ ಅಂಥ ಎಕ್ಸ್ಪರ್ಟ್ ಟೈಲರಿಂಗ್ ಏನಲ್ಲ. ಅಂದರೆ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀನಿ. ಓಕೆ, ಯಾವುದೇ ಕಂಪ್ಲೇಂಟ್ಸ್ಗಳಿಲ್ಲದೇ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಿ. ನನಗೂ ತುಂಬ ಆಸೆ ಇತ್ತು ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿ. ಬಟ್ ನಮಗೆ ಸಿಲಿಂಡ್ರ್ ಶಾಪ್ 2 ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳೋಕೆ ಹಿಂಸೆ ಆಗ್ತಾಯಿದೆ. ಇಲ್ಲ, ನನಗೆ ಸಿಲಿಂಡ್ರ್ ಶಾಪ್ ಸ್ವಲ್ಪ, ನಾನು ನೋಡ್ಕೊತಿರೋ ಶಾಪ್ ಸ್ವಲ್ಪ ದೊಡ್ಡದಿದ್ದಿದೆ, ಅಲ್ಲಿಗೆ ಮಿಷನ್ ಹಾಕೋಗ್ಬಿಡ್ತಿದೆ. ಬಟ್ ಅಲ್ಲಿಗೆ ಆಗ್ತಾಯಿಲ್ಲ, ಸ್ವಲ್ಪ ಶಾಪ್ ಚಿಕ್ಕ ಇದೆ, ಮಿಷನ್ ಇಡೋಕ್ಕೂ ಜಾಗ ಸಾಲ್ತಾ ಇಲ್ಲ. ಸೊ ಈಗ ಫ್ರೀ ಇದ್ದ ಟೈಮಲ್ಲಿ ಈ ಕೆಲಸಗಳನ್ನ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಮತ್ತು ಈಗ ಹುಡುಗರನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಅವ್ರು ಬರೋ ಅಷ್ಟರಲ್ಲಿ ಅವರು 1:30ಗೆಲ್ಲ ಅವ್ರಿಗೆ ಸ್ಕೂಲ್ ಬಿಡುತ್ತೆ. ಮತ್ತು 1:30ಗೆ ಸ್ಕೂಲ್ ಬಿಟ್ಟ ಮೇಲೆ ರಜ್ವಿಕ್ನ ಕರ್ಕೊಬರ್ಬೇಕು, ರಜ್ವಿಕ್ ಗುಣವಿ ಇಬ್ಬರೂ ಕರ್ಕೊಬರ್ಬೇಕು. ಅದಾದಮೇಲೆ ಟ್ಯೂಷನಿಗೆ ಮತ್ತೆ ಅವನಿಗೆ 1:30 2 o'clock ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಟ್ಯೂಷನಿಗೆ ಬಿಡಬೇಕು ಅವನು ಕರ್ಕೊಂಡೋಗಿ. ಮಗಳನ್ನೇನು ಟ್ಯೂಷನ್ಗೆ ಹಾಕಿಲ್ಲ, ಮಗ ಮಾತ್ರ. ಸೊ ಅವ್ನು ಟ್ಯೂಷನ್ನಿಂದ ಮತ್ತೆ 4 ಗಂಟೆ ಕರ್ಕೊಬರ್ಬೇಕು. ಅದೇ ನನ್ನ ಫೋನ್ ಹೇಳ್ತಾ ಇದೆ ಟೈಮ್ ಆಯಿತು ಅಂತ. ಆಲ್ರೆಡಿ 12:55 ಆಗಿರ್ಬೋದು ಅಂದ್ಕೊತೀನಿ. ಸೊ 1:35ಗೆ ರಜ್ವಿಕ್ ಕರ್ಕೊಬರ್ಬೇಕು. ಅಷ್ಟರಲ್ಲಿ ಈ ಕೆಲಸಗಳು ಮುಗಿಸ್ಬೇಕು. ಮತ್ತು ನನಗೆ ತುಂಬ ಇನ್ನೂ ಬ್ಲೌಸ್ ಕಟಿಂಗ್ ಮಾಡೋವಿದ್ದಾವೆ, ಅವನ್ನೆಲ್ಲ ಕಟಿಂಗ್ ಮಾಡಬೇಕು.
ಸೊ ಯಾವ್ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ಕುಕ್ಕಿಂಗೇ ಮಾಡಲೋ ಇಲ್ಲ ಅಲ್ಲೇ ಮಾಡಲೋ ಇಲ್ಲೇ ಮಾಡಲೋ ಇಲ್ಲ ವೀಡಿಯೋಸೇ ಮಾಡಲೋ ಸ್ವಲ್ಪ ಹಿಂಸೆ ಅನ್ನಿಸ್ತಿದೆ. ಬಟ್ ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ನನ್ನ ತುಂಬ ದಿನದ ಆಸೆ ಇತ್ತು. ನನಗೆ ಮ್ಯಾರೇಜ್ಗೂ ಮುಂಚೆಯಿಂದನೂ ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಏನು ರೀಸನ್ನು ಅಂದರೆ ವಿಡಿಯೋಸ್ ಮಾಡಬೇಕು ಅಂದ್ಕೊತೀನಿ, ಬಟ್ ತುಂಬ ಭಯ ಆಗ್ತಿತ್ತು. ಏನಕ್ಕೆ ಏನು ಎತ್ತ ಅನ್ನೋದು ಗೊತ್ತಿರಲಿಲ್ಲ. ಮಾತ್ರ ತುಂಬ ಭಯ ಆಗ್ತಿತ್ತು. ಏನಕ್ಕೆ ಅಂದರೆ ಈ ಕ್ಯಾಮ್ರಾ ಮುಂದೆ ಬರೋದಾಗಲಿ ತುಂಬ ಭಯ ಆಗ್ತಾಯಿತ್ತು ಕ್ಯಾಮ್ರಾ ಮುಂದೆ ಬರೋಕ್ಕೆ. ಈ ರೀತಿ ವಾಯ್ಸ್ ಓವರ್ ಎಲ್ಲ ಕೊಡ್ತೀನಿ ಅಂದರೆ ನನ್ನ ಕೈಲಂತೂ ಆಗ್ತಿರ್ಲಿಲ್ಲ, ತುಂಬ ಹೆದರ್ಕೊಳ್ಳೀನಿ. ಬಟ್ ಇವಾಗ ಒಂದು ಸತಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಆಗ ಸ್ವಲ್ಪ ವಾಯ್ಸ್ದೆಲ್ಲ ಧೈರ್ಯ ಬಂತು, ಯಾವ ರೀತಿ ಮಾಡಬೇಕು ಏನು ಎತ್ತ ಅನ್ನೋದೆಲ್ಲ ಧೈರ್ಯ ಬಂತು. ಬಟ್ ಅದು ಕಾರಣಾಂತರಗಳಿಂದ ನಿಂತೋಯ್ತು. ಏನಕ್ಕೆ ಅಂದರೆ ಮೊಬೈಲ್ ರೆಡಿ ಮಾಡೋಕ್ಕೆ ಕೊಟ್ಟೆ, ಅದು ಕರೆಕ್ಟಾಗಿ ರೆಡಿ ಮಾಡ್ಕೊಡ್ಲಿಲ್ಲ, ಅದು ಡ್ಯಾಮೇಜ್ ಆಯಿತು. ಸೊ ಅದಾದಮೇಲೆ ಮೇಲ್ ಐ ಡಿ ಪಾಸ್ವರ್ಡು ಎಲ್ಲ ಹೊರಟೋಯ್ತು. ಮೇಲ್ ಐ ಡಿ ಅದೇ ಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ. ಇನ್ಸ್ಟಾಗ್ರಾಮು ಎಲ್ಲ ಹೋಯಿತು ನಂದು. ಸೊ ಮತ್ತೆ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ನೋಡಿದೆ. ಒನ್ ಡೇ ಫುಲ್ ತಲೆ ಕೆಡಿಸ್ಕೊಂಡು ನೋಡಿದೆ, ಬಟ್ ಆಗಲಿಲ್ಲ. ಸೊ ಪರವಾಗಿಲ್ಲ ಬಿಡು, ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಮೊದಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನು ಆಲ್ರೆಡಿ ನನ್ನ ಚಾನಲಲ್ಲಿ ಫಸ್ಟೇ ವೀಡಿಯೋಸ್ಗಳು ಹಾಕಿದ್ದೀನಿ, ನೀವು ನೋಡಿರ್ಬೋದು. ಹಳೇ ಮೇಲ್ ಐ ಡಿ ಕ್ರಿಯೇಟ್ ಆಯಿತು, ಬಟ್ ನಾನು ಯೂಟ್ಯೂಬ್ ನಡೆಸ್ತಿದ್ದೋ ಮೇಲ್ ಐ ಡಿ ಅದು ಕ್ರಿಯೇಟ್ ಆಗಲಿಲ್ಲ. ಸೊ ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ಏನೋ ಮತ್ತೆ ನಾನು ಲಕ್ಕಿದ್ರೆ ಮತ್ತೆ ಸಬ್ಸ್ಕ್ರೈಬರ್ಸ್ ಹಾಗೇ ಆಗ್ತಾರೆ. ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ವೀಡಿಯೋಸ್ಗಳಾದರೆ ಹಾಗೇ ಆಗ್ತಾರೆ ಅನ್ನೋ ಧೈರ್ಯದಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನಿಮ್ಮ ಸಪೋರ್ಟ್ ಇಲ್ಲದೇ ನಾವು ಬೆಳೆಯೋಕ್ಕಾಗಲ್ಲ. ಆದಷ್ಟು ಸಪೋರ್ಟ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ತುಂಬ ಎನ್ಕರೇಜ್ ಇರುತ್ತೆ. ಏಕೆಂದರೆ ನೀವು ಹೀಗೆ ಎನ್ಕರೇಜ್ ಮಾಡ್ತಾಯಿದ್ರೆ ನಮಗೂ ತುಂಬ ಖುಷಿ ಅನಿಸುತ್ತೆ ವೀಡಿಯೋಸ್ಗಳು ಮಾಡಲಿಕ್ಕೂ. ಮತ್ತು ನಾನು ಇದ್ರ ಮಧ್ಯದಲ್ಲಿ ನಾನು ಯಾವ ಊರು ಏನು ಅಂತ ಹೇಳೋದೆ ಮತ್ತು ಸೊ ಫ್ರೆಂಡ್, ನಮ್ಮದು ಬ್ಯಾಂಗ್ಳೂರೇ. ನಮ್ಮದು ತುಮಕೂರು ಡಿಸ್ಟಿಕ್, ತುರುವೇಕೆರೆ ತಾಲೂಕು, ದಬ್ಬೆಘಟ್ಟ ಅಂತ. ಬಟ್ ನಾವಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ನಾವು ಸ್ಟಾರ್ಟಿಂಗ್ ಬಂದು ಸೆಂಟ್ರಲ್ ಜೈಲ್ ಹತ್ರ ಇದ್ವಿ. ಬಟ್ ಇವಾಗ ನಾವು ಅಂಗಡಿಗೆ ನಿಯರೆಸ್ಟ್ ಆಗಲಿ ಅಂತ ಹೇಳಿ, ಅಂಗಡಿ ಅಂದರೆ ಸಿಲಿಂಡ್ರ್ ಶಾಪು ನಿಯರೆಸ್ಟ್ ಆಗಲಿ ಅಂತ ಹೇಳಿ ನಾವು ಅಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಈಗ ಅಂಗಡಿ ನಿಯರೆಸ್ಟ್, ನೀವು ಅಂಗಡಿಯಿಂದ ಸ್ವಲ್ಪ ದೂರನೇ ನಮ್ಮ ಮನೆ, ಈಗ ಅಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಇವಾಗ ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಕಮ್ಮಿ ಆಗಿದೆ. ಯಾಕಂದರೆ ಆಗ ನಾನು ಅಲ್ಲಿಂದ ಬರ್ತೀನಿ, ಎಲ್ಲಿ ನಾವು ಸೆಂಟ್ರಲ್ ಜೈಲ್ ಹತ್ರ ಇದ್ದಿದ್ದು. ನಾವಿರೋದು ಇವಾಗ ಇಬ್ಳೂರು, ಅಂದರೆ ಸರ್ಜಾಪುರ ಸಿಗ್ನಲ್ ಹತ್ರ ಇಬ್ಳೂರಲ್ಲಿರೋದು ನಾವು. ಅಲ್ಲಿಂದ ಕೈಗೊಂಡ್ರಲ್ಲಿ ಬಿಟ್ಟು ಸೆಂಟ್ರಲ್ ಜೈಲ್ ಹತ್ರ ಹೋಗಬೇಕು ಅಂದರೆ ತುಂಬ ಹಿಂಸೆ ಆಗ್ತಿತ್ತು. ಅದಕ್ಕೇ ಬೇಡ, ಸುಮ್ಮನೆ ಏನಕ್ಕೆ ರಿಸ್ಕ್ ಆಗುತ್ತೆ, ಮಕ್ಕಳು, ಆಮೇಲೆ ರಚ್ವಿಕ್ ಸ್ಕೂಲ್ ಟ್ಯೂಷನಿಗೆ ಬೇರೆ ಹಾಕಿದೆ ಬೇಗನೆ, ಮತ್ತು ಸ್ಕೂಲಿಗೂ ಜಾಯಿನ್ ಮಾಡಬೇಕಿತ್ತು. ಸೊ ಎಲ್ಲರೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಬ್ಳೂರಿಗೆ ಶಿಫ್ಟ್ ಆದ್ವಿ. ಆಲ್ರೆಡಿ 2 ಮಂತ್ ಆಯಿತು ನಾವು ಶಿಫ್ಟ್ ಆಗಿ. ನಾವು ಈಗ ಸಿಲಿಂಡ್ರ್ ಶಾಪ್ ಇಟ್ಟಿದ್ದು 3 to 4 ಮಂತ್ ಆಯಿತು ಅಷ್ಟೇ. ಫಸ್ಟ್ ಟೈಮ್ ಸಿಲಿಂಡ್ರ್ ಶಾಪ್ ಇತ್ತು ದೊಡ್ಡದು, ಬಟ್ ಚಿಕ್ಕದು ಇನ್ನೊಂದು ಅದ್ರ ನಿಯರೆಸ್ಟಾಗಿ ಇನ್ನೊಂದು ಸ್ವಲ್ಪ ಚಿಕ್ಕದು ಇಟ್ಟಿದ್ದೀವಿ. ಸೊ ಅದಕ್ಕೆ ನಿಯರೆಸ್ಟ್ ಆಗಲಿ ಅಂತ ಹೇಳಿ ಮನೇನೂ ಖಾಲಿ ಮಾಡಿ ಅಂಗಡಿ ಹತ್ರನೇ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇನ್ನು ಏನು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಯಾಕಂದರೆ ಏನೇ ಆದರೂ ಫಸ್ಟೇ ಇಂಟ್ರೊಡಕ್ಷನ್ ವೀಡಿಯೋ ಅಲ್ವಾ, ಸ್ವಲ್ಪ ಭಯ ಅನ್ನಿಸ್ತಾ ಇದೆ ಎಲ್ಲದಕ್ಕೂ. ನಮ್ಮದೊಂದು ಧೈರ್ಯ ಏನು ಅಂದರೆ ಯಾವುದಕ್ಕೂ ಹೆದರ್ಕೋಬಾರ್ದು. ಏನಕ್ಕೆ ಹೆದರ್ಕೋಬೇಕು, ಹೆದರ್ತಾ ಇದ್ದರೆ ಜನಗಳೇ ಆಗಲಿ ಯಾರೇ ಆಗಲಿ ಹೆದರಿಸ್ತಾ ಇರ್ತಾರೆ ಅನ್ನೋದೊಂದು ನನ್ನ ಮೆಂಟಾಲಿಟಿ. ಅದಕ್ಕೋಸ್ಕರ ನಾನು ಯಾವುದಕ್ಕೂ ಹೆದರಬಾರ್ದು, ಧೈರ್ಯ ಮಾಡಿ ಮುನ್ನುಗ್ಗಬೇಕು ಅನ್ನೋದು ಕಾರಣದಿಂದ ಎಷ್ಟೋ ವರ್ಷದ ಕನಸುಗಳಾಗಿತ್ತು ಯೂಟ್ಯೂಬ್ ಮಾಡಬೇಕು ಅನ್ನೋದು. ಕೊನೆಗೂ ಮತ್ತೆ ಸ್ಟಾರ್ಟ್ ಮಾಡಿದೆ. ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ಸೊ ನಾನು ಶಾಪಿಗೆ ಹೋದರೆ ಬರೋದೇ ಮಾರ್ನಿಂಗ್ 7:30, 8ಗೆಲ್ಲ ಹೋದರೆ ಬರೋದೇ ನಾನು ನೈಟು. ಮನೆ ನಿಯರೆಸ್ಟ್ ಇರೋದ್ರಿಂದ ಅವಾಗ ಹೋಗಿ ಬಂದು ಮಾಡ್ತೀನಿ. ಬಟ್ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸಿ 7:30ಗೆಲ್ಲ ಅವ್ರನ್ನ ಏಳಿಸ್ಕೊಂಡು 8ಗೆಲ್ಲ ಶಾಪ್ ಓಪನ್ ಮಾಡಿದ್ರೆ ಬೆಳಗ್ಗೆ ಲಂಚ್ ಆಗಲಿ, ಮಧ್ಯಾಹ್ನ ಊಟಕ್ಕೆ ಮತ್ತು ಸಂಜೆ ಸ್ನ್ಯಾಕ್ಸಿಗೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಮತ್ತು ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಕಳಿಸ್ಬೇಕು ರಚ್ವಿಗೆ. ಅದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಏನು ಮಾಡೋಕ್ಕಾಗುತ್ತೆ.
ಏನೂ ಮಾಡೋಂಗಿಲ್ಲ. ಮಕ್ಕಳು ಅಂದಮೇಲೆ ಅವ್ರ ಕೇರು ಇರಬೇಕು, ಮತ್ತು ಅವರಿಗೋಸ್ಕರ ದುಡಿತಾ ಇದ್ದೀವಿ ಅಂದಮೇಲೆ ದುಡಿಮೆನೂ ಮೇಯ್ನ್ ಆಗಿರುತ್ತೆ. ಸೊ ಮಕ್ಕಳಿಗೆ ಏನಾದ್ರು ಒಂದು ಆಧಾರ ಮಾಡಬೇಕು ಅಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ನಾನು ಏನಾಗುತ್ತೆ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಏಕೆಂದರೆ ಎಲ್ಲದಕ್ಕೂ ಅವರನ್ನೇ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಆದಷ್ಟು ಈ ರೀತಿ ಬ್ಲೌಸ್ಗಳು ಹೊಲ್ಕೊತಾ ಇರ್ತೀನಿ. ಸೊ ಅಂಗಡಿ ಹತ್ರನೇ ಕೂತ್ಕೊಂಡು ಕುಚ್ಚು ಹಾಕ್ತೀನಿ. ಏನಕ್ಕೆ ಅಂದರೆ ಶಾಪಲ್ಲಿ ಕೂತಂಗೂ ಆಗುತ್ತೆ, ಹಾಗೆ ಕುಚ್ಚು ಹಾಕ್ದಂಗೂ ಆಗುತ್ತೆ. 2 in 1 ಕೆಲಸನೂ ಆಗುತ್ತೆ. ಮಿಷನ್ ಹಾಕೊಳ್ಳೋಕೆ ಜಾಗ ಇದ್ದಿರೋ ಮಾತ್ರ ನಾನು ಅಲ್ಲೇ ಹಾಕ್ಕೊಂಡು, ಸೊ ನನ್ನ ಆಸೆಗಳೇ ಬೇರೆ ಇತ್ತು. ನಾನು ಟೈಲರ್ ಶಾಪ್ ಮಾಡಬೇಕು, ಮತ್ತು ಅದಕ್ಕೆ ಮೆಟೀರಿಯಲ್ಸ್ಗಳೆಲ್ಲ ಜಾಸ್ತಿ ಹಾಕಬೇಕು ಅನ್ನೋದು ತುಂಬ ಆಸೆಯಾಗಿತ್ತು. ನನ್ನ ಕೈಲಿ ಆಗಲಿಲ್ಲ ಅದನ್ನು ಕಂಟಿನ್ಯೂ ಮಾಡೋಕ್ಕೆ. ಏನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ. ದೇವರು ಇದೇ ರೀತಿ ನಡ್ಸ್ಕೊಂಡು ಹೋದರೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಆಸೆ ಇರೋದೇ ಅದು, ಟೈಲರಿಂಗ್ ಶಾಪ್ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ಗಳೆಲ್ಲ ಹಾಕಿಸ್ಬೇಕು. ಆದಷ್ಟು ವರ್ತಲ್ಲೇ ಸೇಲ್ ಮಾಡಬೇಕು, ಆ ರೀತಿಯೆಲ್ಲ ತುಂಬ ಆಸೆ ಇದೆ. ನೋಡೋಣ ದೇವ್ರು ಯಾವ ರೀತಿ ಇರ್ತಾನೆ, ಯಾವ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಅನ್ನೋದು ಮುಂದೆ ಇದೆ. ದೇವರು ಒಟ್ಟಿನಲ್ಲಿ ಆಯುಷು ಆರೋಗ್ಯ ಕೊಟ್ಟರೆ ಸಾಕು, ಒಟ್ಟಿನಲ್ಲಿ ಎಲ್ಲ ತಾನಾಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹುಕ್ಕು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ವೀಡಿಯೋಸ್ಗಳೆಲ್ಲ ನೋಡ್ತಾ ಇರಿ. ಹಾಗೆ ಟೈಲರಿಂಗ್ದು ಸ್ವಲ್ಪ ಸಜೆಷನ್ಗಳನ್ನೂ ಕೊಡ್ತಾ ಇರ್ತೀನಿ. ಹಾಗಂತ ನಾನೇನು ದೊಡ್ಡ ಟೈಲರ್ ಅಂತೇನು ಹೇಳ್ಕೊಳ್ಳಲ್ಲ. ನನ್ನ ಕೈಲಾದಷ್ಟು ಸಜೆಷನ್ ಕೊಡ್ತಾ ಇರ್ತೀನಿ. ನಾನೆಲ್ಲ ಹುಕ್ ಹಾಕೋದೆಲ್ಲ ನೋಡ್ಬೋದು. ಆರಿ ವರ್ಕ್ ಮಾಡ್ತೀವಲ್ವ, ಸೊ ಆ ರೀತಿ ನಾಟ್ಗಳಲ್ಲಿ ಬರುತ್ತೆ. ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಾಗೂ ಕಾಣಿಸುತ್ತೆ. ಹುಕ್ಗಳು ತುಂಬ ನೀಟ್ನೆಸ್ಸು ಇರುತ್ತೆ. ಸೊ ಅದನ್ನು ಎಲ್ಲ ತೋರಿಸ್ತೀನಿ ನಾನು ಮುಂಬರುವ ವಿಡಿಯೋಗಳಲ್ಲೆಲ್ಲ ಹಾಕ್ತಾ ಇರ್ತೀನಿ, ಯಾವ ರೀತಿ ಹಾಕೋದು ಏನು ಅಂತೆಲ್ಲ ಹೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಒಬ್ಬರಿಗೆ ಶೇರ್ ಆಯಿತು ಅಂದರೆ ಅವರು ನನ್ನ ಬಗ್ಗೆ ಕ್ಯೂರಿಯಾಸಿಟಿ ಇದ್ದು ನನ್ನ ಬಗ್ಗೆ ನನ್ನ ವೀಡಿಯೋಸ್ಗಳು ನೋಡಬೇಕು ಅಂದರೆ ಆಲ್ಮೋಸ್ಟ್ ಚಾನಲ್ನ ವ್ಯೂ ಮಾಡೇ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನ್ಯೂ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಹಾಗೆ ಬೆಳೆಸಿ. ನಾನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತೀನಿ. ಸ್ಟಿಚಿಂಗ್ದು ವೀಡಿಯೋಸ್ಗಳಾಗಲಿ, ಫೇಸ್ ಕೇರಿಂಗ್ ಆಗಲಿ, ಇಲ್ಲ ಮಕ್ಕಳು ವೀಡಿಯೋಸ್ಗಳಾಗಲಿ, ಇಲ್ಲ ನಮ್ಮ ಫ್ಯಾಮಿಲಿ ವೀಡಿಯೋಸ್ಗಳಾಗಲಿ. ನಾನು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ. ಅದು ಇದೇ ವೀಡಿಯೋಸ್ಗಳು ಹಾಕಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ನನಗೆ ಟೈಲರಿಂಗ್ದು ಸ್ವಲ್ಪ ಗೊತ್ತು, ಹಾಗೆ ಟೈಲರಿಂಗ್ದೆಲ್ಲ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಟಿಪ್ಸ್ಗಳಾಗಲಿ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಓಕೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಮುಂದೆ ಯಾವುದೇ ವೀಡಿಯೋಸ್ಗಳು ಹಾಕಲಿ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಬೇಗ ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇದು ನನ್ನ ವಿಡಿಯೋ, ಇದು ನನ್ನ ಇಂಟ್ರೊಡಕ್ಷನ್ನ ವಿಡಿಯೋ. ನೆಕ್ಸ್ಟ್ ಕಂಟೆಂಟ್ಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಹಾಗೆ ನಂದು ಹುಕ್ಸ್ ಹಾಕೋ ಕೆಲಸ ಇನ್ನೂ ಮಿಕ್ಕಿದೆ, ಹಾಗೆ ಕಂಟಿನ್ಯೂ ಮಾಡ್ಕೊತೀನಿ. ಹಾಕ್ಕೊಂಡು ಬೇಗ ನಾನು ಶಾಪ್ ಹತ್ರ ಹೋಗಬೇಕು, ಸೊ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.